ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಬುಧವಾರದ ಬ್ಲಾಗು ನನಗೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ, ಹಾಗಾಗಿ ಬೇಗ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ನಾನು ಮಾರ್ನಿಂಗ್ ಒಂದು 6 ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನ್ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಸ್ವಲ್ಪ ದೀಪನ ಹಚ್ಚಿ ಏನು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗಂತೂ ನನಗೆ ಬೆಳಿಗ್ಗೆ ಎದ್ದು ಬೇಗ ವರ್ಕೌಟ್ ಮಾಡ್ಕೊಳಕ್ ಆಗ್ತಾನೆ ಇಲ್ಲ, ಯಾಕಂದ್ರೆ ಪಾಪನು ನನ್ ಜೊತೆಗೆ ಎದ್ಬಿಡ್ತಾನೆ. ಇನ್ನು ಅವ್ನ್ ಹೇಳ್ತು ಅಂದ್ರೆ ನಾನು ಎದ್ದು ವರ್ಕೌಟ್ ಎಲ್ಲ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಈವ್ನಿಂಗ್ ಟೈಮ್ ವಾಕ್ನ ಶುರು ಮಾಡ್ಕೊಂಡಿದೀನಿ. ಹಾಗೆ ನಮ್ಮನೇಲಿ ಇವಾಗ ಮಾರ್ನಿಂಗ್ ಟೈಮ್ ಕಾಫಿ ಟೀನ ಸ್ವಲ್ಪ ಕುಡಿಯೋದ್ ನಿಲ್ಸಿದೀವಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರ್ನ ಕುಡ್ದು ನಾನು ಟಿಫನ್ ನ ಮಾಡೋದಕ್ಕಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಟಿಫನ್ಗೆ ನಾನು ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಶಾವ್ಗೆ ಉಪ್ಪಿಟ್ಟನ್ನ ಮಾಡೋದಕ್ಕೆ ನಾನು ಬೀನ್ಸು, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತೆ ಹಸಿ ಬಟಾಣಿ ಇಟ್ಟು ಎಲ್ಲಾನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತರಕಾರಿ ಬೇಗ ಫ್ರೈ ಆಗುತ್ತೆ. ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಶಾವ್ಗೆನ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಅಡ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿದಿರೋ ಶಾವ್ಗೆ ಆದ್ರೂ ಪರವಾಗಿಲ್ಲ, ಆದ್ರೆ ಸ್ವಲ್ಪ ಮಾಡ್ಬೇಕಾದ್ರೆ ಫ್ರೈ ಮಾಡ್ಕೊಂಡ್ರೆ ಶಾವ್ಗೆ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಶಾವ್ಗೆನ ಸೇರಿಸ್ಕೊಂಡು ಈ ಬಟ್ಲಲ್ಲಿ ನಾನು ಶಾವ್ಗೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ಶಾವ್ಗೆ ಫ್ರೈ ಆಗದೆ ಇರೋದು, ಹಾಗಾಗಿ ನಾನು ಒಂಬಣ್ಣ ಬರೋವರೆಗೂ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಫ್ರೈ ಆದ್ರೆ ಸಾಕು. ಶಾವ್ಗೆ ಒಂಬಣ್ಣ ಬರೋಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸಪ್ರೇಟ್ ಒಂದು ಪ್ಲೇಟ್ಗೆ ನಾನು ಸೇರಿಸ್ಕೊಳ್ತೀನಿ. ಶಾವ್ಗೆನ ಸಪ್ರೇಟ್ ಸೇರಿಸ್ಕೊಂಡ ನಂತರ ಅದೇ ಬಾಂಡಿಗೆ ಒಂದ್ 2 ಟೇಬಲ್ ಸ್ಪೂನ್ ಆಗಷ್ಟು ಅಡ್ಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಡ್ಗೆ ಎಣ್ಣೆ ಸ್ವಲ್ಪ ಕಾಯಬೇಕು. ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಒಂದ್ 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗಷ್ಟು ಶೇಂಗಾನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವೆಲ್ಲವೂ ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆನ ಸೇರಿಸ್ಕೊಳ್ತೀನಿ. ಜೀರಿಗೆನ ನಾನು ಮೊದಲೇ ಸೇರ್ಸಲ್ಲ, ಯಾಕಂದ್ರೆ ಅದು ತುಂಬಾನೇ ಬೇಗ ಸೀದೋಗ್ಬಿಟ್ರೆ ಉಪ್ಪಿಟ್ಟು ಟೇಸ್ಟ್ ಬೇರೆ ತರ ಬರುತ್ತೆ. ಹಾಗಾಗಿ ಈಗ ಸೇರಿಸ್ಕೊಂಡು ಹಾಗೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಇಷ್ಟನ್ನು ಸಹ ಸೇರಿಸ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸಾಫ್ಟ್ ಆಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸೋದಿರುತ್ತೆ, ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಆಗಲಿ ಅಂತ ಹೇಳಿ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಫ್ರೈ ಮಾಡ್ಕೊಂಡ ನಂತರ ನಾನು ಹಸಿ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬೀನ್ಸು ಮತ್ತೆ ಆಲೂಗೆಡ್ಡೆ ಹಾಗೆ ಕ್ಯಾರೆಟ್, ಬಟಾಣಿ ಇಷ್ಟನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿಲ್ಲ, ಯಾಕಂದ್ರೆ ಅದು ಬೇಗ ಫ್ರೈ ಆಗ್ಬಿಡುತ್ತಲ್ಲ. ಹಾಗಾಗಿ ನಾನು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ನಿಮಿಷ ಮುಚ್ಚಿಟ್ಟು ಹಾಗೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತೀನಿ. ಈ ತರ ಮಾಡೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ. ನೀರನ್ನ ಸೇರ್ಸಿದ್ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ. ಇವಾಗ ಸ್ವಲ್ಪ ತರಕಾರಿ ಸಾಫ್ಟ್ ಆಗಿ ಬೆಂದಿದೆ. ಇನ್ನೊಂದೆರಡು ಬಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿವಾಗ ಕಟ್ ಮಾಡಿ ಇಟ್ಕೊಂಡಂತ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹುಳಿ ಇರೋ ಟೊಮೊಟೊ, ಹಾಗಾಗಿ ನಾನು ಚಿಕ್ಕದು 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊನು ಸಹ ಸಾಫ್ಟ್ ಆಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಹೇಳ್ದ ಹಾಗೆ ಒಂದು ಬಟ್ಲು ಶಾವ್ಗೆಗೆ 1 ಬಟ್ಲು ಅಷ್ಟೇ ನೀರನ್ನ ಸೇರಿಸ್ಕೋಬೇಕು, ಆವಾಗ್ಲೇ ಶಾವ್ಗೆ ಉಪ್ಪಿಟ್ಟು ಉದುದ್ರಾಗಿ ಬರೋದು. ಇವಾಗ ನೀರನ್ನ ಸೇರಿಸ್ಕೊಂಡಿದೀನಿ, ನಾನು ಬಿಸಿ ನೀರನ್ನ ಸೇರಿಸ್ಕೊಂಡಿದೀನಿ ಬೇಗ ಕುದಿಯುತ್ತೆ ಅಂತ ಹೇಳಿ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಇವಾಗ ಒಂದ್ 2-3 ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಇವಾಗ ಚೆನ್ನಾಗಿ ಕುದ್ದಿದೆ, ನೀವು ನೋಡ್ಬೋದು. ಸ್ವಲ್ಪ ಇದನ್ನ ತಿರುಗಿಸಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೊಳ್ತೀನಿ. ಅವಾಗ್ಲೇ ಉಪ್ಪನ್ನ ಸೇರಿಸಿರೋದ್ರಿಂದ ಇನ್ನೆಷ್ಟು ಬೇಕು ಉಪ್ಪು ಅಷ್ಟನ್ನ ನೋಡಿ ನಾನು ಇವಾಗ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಉಪ್ಪನ್ನ ಸೇರಿಸಿದ ನಂತರ ಜಾಸ್ತಿ ಏನೋ ಕುದಿಸೋದು ಬೇಡ, ಯಾಕಂದ್ರೆ ತರಕಾರಿ ಎಲ್ಲವೂ ಸಹ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡು ನಾನು ಶಾವ್ಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಶಾವ್ಗೆನ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕಂತ ಏನಿಲ್ಲ, ಒಂದೇ ಸಲ ಹಾಕಿ ಬೇಕಾದ್ರೂ ತಿರುಗಿಸ್ಕೋಬಹುದು, ಅದೇನು ಗಟ್ಟಿ ಏನ ಆಗಲ್ಲ. ಇವಾಗ ನಾನು ಶಾವ್ಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು 1 ರಿಂದ 2 ನಿಮಿಷ
ಶಾವಿಗೆನ ಬೇಯೋದಕ್ಕೆ ಬಿಡ್ತೀನಿ. ಇದು 1-2 ನಿಮಿಷ ಬೆಂದ್ರೆ ಸಾಕು, ಕಂಪ್ಲೀಟ್ ಆಗಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇವಾಗ 1-2 ನಿಮಿಷ ಆಗಿದೆ. ನಾನು ಲಿಡ್ನ ಓಪನ್ ಮಾಡಿ ನೋಡ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ತುರಿದಿಟ್ಕೊಂಡಂತ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನು ಸಹ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಈ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ತುಪ್ಪನ ಬೇಕಿದ್ರೆ ಶಾವಿಗೆ ಹಾಕಕ್ ಮುಂಚೆನೆ ಸೇರಿಸ್ಕೋಬಹುದು, ಕೆಲವೊಬ್ರು ಹಾಗೇನೆ ಸೇರಿಸ್ಕೋತಾರೆ. ಆದ್ರೆ ನಾನು ಶಾವಿಗೆನ ಸೇರಿಸ್ಕೊಂಡ ನಂತರ ಇವುಗಳನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಒಂದ್ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ಬಿಡುತ್ತೆ. ಬಿಸಿಲು ಅಷ್ಟೇ, ತಣ್ಣಗಾದ್ಮೇಲೂ ಅಷ್ಟೇ ಆ ಶಾವಿಗೆ ಉಪ್ಪಿಟ್ಟು ಉದುದ್ರಾಗೆ ಇರ್ಬೇಕು ಅಂದ್ರೆ ನಾವು ನೀರ್ನ ಕರೆಕ್ಟ್ ಆಗಿ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ಟಿಫನ್ ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ. ಈ ಟಿಫನ್ ನ ಮಾಡಿ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ ಮಗ ಆಟ ಆಡ್ತಿದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೋಬೇಕು. ಇವನು ಒಂದು 7:30 ಅನ್ನೋಗೆಲ್ಲ ಎದ್ಬಿಡ್ತಾನೆ. ಹಾಗಾಗಿ ಟಿಫನ್ ಮಾಡಿದ ತಕ್ಷಣ ಮಲಗಲ್ಲ, ಸ್ವಲ್ಪ ಹೊತ್ತು ಆಟ ಆಡಿ ಒಂದು 11:30-12 ಗಂಟೆ ಒಳಗಡೆ ಮಲಗ್ತಾನೆ. ಆಮೇಲೆ ಇನ್ನೇನಾದ್ರೂ ಕೆಲಸ ಇದ್ರೆ ನಾನು ಮಾಡ್ಕೋಬೇಕು. ಹಾಗೆ ಇನ್ನೇನೋ ಸಾಂಬಾರ್ ಪೌಡರ್ ಖಾಲಿ ಆಗೋದಲ್ಲಿತ್ತು, ಹಾಗಾಗಿ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋಣ ಅಂತೇಳಿ 2-3 ದಿನದಿಂದ ಮೆಣಸಿನಕಾಯಿ ಮತ್ತೆ ಧನಿಯಾ ಎಲ್ಲ ಒಣಗಿಸ್ತಾ ಇದ್ದೀನಿ. ತುಂಬಾ ಏನ್ ಬಿಸಿಲಲ್ಲ, ಇವಾಗ ಸ್ವಲ್ಪ ಚಳಿನೇ ಇಲ್ಲ, ಹಾಗಾಗಿ ನಾನು 2 ದಿನದಿಂದ ಒಣಗಿಸಿದ್ದೆ. ಇವತ್ತು 3ನೇ ದಿನ. ಮೆಣಸಿನಕಾಯಿ ಮತ್ತೆ ಧನಿಯಾ ಕಾಳು 2 ಚೆನ್ನಾಗಿ ಒಣಗಿತ್ತು, ಹಾಗಾಗಿ ಸಾಂಬಾರ್ ಪೌಡರ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಎಲ್ಲಾನು ಸಹ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ವಿಧಾನದಲ್ಲಿ ಸಾಂಬಾರ್ ಪೌಡರ್ನ ಮಾಡ್ತಾರೆ. ನಾನ್ ಯಾವ ರೀತಿ ಮಾಡಿಟ್ಕೊಳ್ತೀನಿ ಅಂತೇಳಿ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 kg ಧನಿಯಾ ಕಾಳು ಮತ್ತೆ 1 kg ಮೆಣಸಿನಕಾಯಿಗೆ ಸಾಂಬಾರ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಕಲ್ಲರ್ಗೆ. ಒಂದು 50 ಗ್ರಾಮ್ ಆಗೋಷ್ಟು ಖಾರ ಮೆಣಸಿನಕಾಯಿ ಅಂದ್ರೆ ಗುಂಡು ಮೆಣಸಿನಕಾಯಿ ಬರುತ್ತಲ್ಲ, ಅದನ್ನ ತಗೊಂಡಿದ್ದೀನಿ. ಹಾಗೆ ಅರ್ಧ kg ಕಡಲೆಕಾಳು, 100 ಗ್ರಾಮ್ ಮೆಣಸು, 150 ಗ್ರಾಮ್ ಜೀರಿಗೆ, 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಮೆಂತ್ಯ ಕಾಳು, 100 ಗ್ರಾಮ್ ಅರಿಶಿಣದ ಕೊಂಬು, 150 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಹೆಸರು ಕಾಳು, 100 ಗ್ರಾಮ್ ತೊಗರಿ ಬೇಳೆ, ಹಾಗೆ ಒಂದ್ 40 ಗ್ರಾಮ್ ಆಗಷ್ಟು ಗಸಗಸೆ, ಒಂದು 150 ಗ್ರಾಮ್ ಅಕ್ಕಿ, 2 ಕಟ್ಟು ಕರಿಬೇವು ಮತ್ತೆ ಹಿಂಗು, ಇಷ್ಟು ಐಟಮ್ಸ್ ನಾನು ತಗೊಂಡಿದ್ದೀನಿ. ಇವಾಗ ಈ ಎಲ್ಲಾನು ಸಹ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಇವಾಗ ಒಂದು ಬಾಂಡ್ಲಿನ ಕಾಯಕ್ಕಿಟ್ಟಿದ್ದೀನಿ. ಬಾಂಡ್ಲಿ ಸ್ವಲ್ಪ ಚೆನ್ನಾಗಿ ಕಾದ ನಂತರನೇ ನಾವು ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಹುರ್ಕೋಬೇಕು. ಹಾಗೆ ಯಾವ ಪದಾರ್ಥನು ಸೀದೋಗೋ ತರ ಹುರ್ಕೋಬಾರ್ದು. ಆ ತರ ಏನಾದ್ರೂ ನಾವು ಹುರ್ಕೊಂಡ್ರೆ ಸಾಂಬಾರ್ ಪೌಡರ್ ಟೇಸ್ಟೇ ಬೇರೆ ತರ ಬಂದ್ಬಿಡುತ್ತೆ. ಹಾಗಾಗಿ ಹುರಿನ ನೋಡ್ಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ. ಇವಾಗ ನಾನು ಮೊದ್ಲಿಗೆ ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ. ನೋಡ್ಬೋದು ಕಲರು ಸಹ ಚೇಂಜ್ ಆಗಿದೆ. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಇದನ್ನ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ನೆಕ್ಸ್ಟ್ ನಾನು ಉದ್ದಿನ ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಉರಿಬೇಕಲ್ಲ, ಲೋ ಫ್ಲೇಮ್ ಅಲ್ಲಿ ಆದ್ರೆ ಲೇಟ್ ಆಗ್ಬಿಡುತ್ತೆ ಅಂತೇಳಿ. ಆದ್ರೆ ಉದ್ದಿನ ಬೇಳೆನ ಹಾಗೆ ಮಾಡಕ್ಕಾಗಲ್ಲ, ಅದು ಬೇಗನೆ ಸೀದೋಗ್ಬಿಡುತ್ತಲ್ಲ. ಹಾಗಾಗಿ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ತರ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಒಂಬಣ್ಣ ಬರ್ಬೇಕು, ಅಲ್ಲಿವರೆಗೂ ಸಹ ನಾನು ಹೀಗೆ ಹುರ್ಕೊಳ್ತೀನಿ. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನಾನು ಇವಾಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೆಸರು ಕಾಳನ್ನ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಹೆಸರು ಕಾಳನ್ನು ಅಷ್ಟೇನೆ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೋಬೇಕು. ಯಾಕಂತಂದ್ರೆ ಮೀಡಿಯಂ ಇಲ್ಲ ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಹೆಸರು ಕಾಳು ಬೇಗನೆ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಲೋ ಫ್ಲೇಮ್ ಗಿಂತ ಸ್ವಲ್ಪ ಜಾಸ್ತಿನ ಉರಿನ ಇಟ್ಕೊಂಡು ಹೀಗೆ ಹುರ್ಕೊಳ್ತೀನಿ. ಹೆಸರು ಕಾಳು ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು, ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಸಹ ಹೀಗೆ ಹುರ್ಕೊಂಡು ನಾನು ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಹೆಸರು ಕಾಳನ್ನ ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಇವಾಗ ಇದನ್ನ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಗರಿ ಬೇಳೆನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ತೊಗರಿ ಬೇಳೆನ ಸೇರಿಸ್ಕೊಂಡ ನಂತರ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಫಸ್ಟ್ ಸ್ವಲ್ಪ ಹುರ್ಕೊಳ್ತೀನಿ. ಕಂಪ್ಲೀಟ್ ಆಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಹುರಿದ್ರೆ ಆ ತೊಗರಿ ಬೇಳೆ ಸೀದೋಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತೊಗರಿ ಬೇಳೆನೂ ಅಷ್ಟೇ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಸಹ ನಾನು ಹುರ್ಕೊಂಡಿದ್ದೀನಿ. ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು.
ನೆಕ್ಸ್ಟ್ ನಾನು ಮೆಣಸಿನ ಕಾಳನ್ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ ಕಾಳನ್ನು ಅಷ್ಟೇ ಸೀದೆ ಇರೋ ತರ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾನು ಮೆಣಸಿನಕಾಳನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನಕಾಳನ್ನ ಇಷ್ಟು ಹುರಿದ ನಂತರ ನಾನು ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತೀನಿ. ಯಾಕಂದ್ರೆ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಕಡಿಮೆ ಇದೆಯಲ್ಲ, ಹಾಗಾಗಿ ನಾನು ಮೆಣಸು ಮತ್ತೆ ಜೀರಿಗೆ ಎರಡನ್ನೂ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೆಣಸಿನಕಾಳನ್ನ ಸ್ವಲ್ಪ ಹುರ್ಕೊಂಡು ನಾವು ಜೀರಿಗೆನ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಜೀರಿಗೆ ಫ್ರೈ ಆಗ್ಬಿಡುತ್ತೆ. ಹಾಗಾಗಿ ಹುರಿನ ನೋಡ್ಕೊಂಡು ನಾವು ಮೆಣಸು ಮತ್ತೆ ಜೀರಿಗೆ ಎರಡನ್ನೂ ಸಹ ಈಕ್ವಲ್ ಆಗಿ ಹುರ್ಕೋಬೇಕಾಗುತ್ತೆ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಸಹ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹುರ್ಕೊಂಡ್ರೆ ಸಾಕು. ನಾನು ಇದನ್ನ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಇದಿಷ್ಟು ಪಾತ್ರೆಗೆ ಸೇರಿಸಿದ ನಂತರ ನೆಕ್ಸ್ಟ್ ನಾನು ಮೆಂತ್ಯ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಲೋ ಫ್ಲೇಮ್ ಅಲ್ಲಿ ಫ್ರೈ ಆಗೋದಕ್ಕೆ ತುಂಬಾ ಟೈಮ್ ಇರುತ್ತೆ. ಹಾಗಾಗಿ ನಾನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇದಕ್ಕೇನೆ ನಾನು ಸಾಸಿವೆನ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಈ ಎರಡನ್ನೂ ಅಷ್ಟೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಬೇಗನೆ ಫ್ರೈ ಆಗುತ್ತಲ್ಲ, ಹಾಗಾಗಿ ನಾನು ಮೆಂತ್ಯ ಜೊತೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಅನ್ಕೋಬಹುದು ಇಷ್ಟು ಡೀಪ್ ಆಗಿ ಉರಿಯೋದೆಲ್ಲ ತೋರಿಸ್ಬೇಕಿತ್ತ ಅಂತೇಳಿ ವಿಡಿಯೋದಲ್ಲಿ. ಆದ್ರೆ ಆ ಸಾಂಬಾರ್ ಪೌಡರ್ ಒಳ್ಳೆ ಟೇಸ್ಟ್ ಬರಬೇಕು, ತುಂಬಾ ದಿನ ಬಾಳಿಕೆ ಬರ್ಬೇಕು ಅಂದ್ರೆ ನಮ್ಗೆ ಸಾಂಬಾರ್ ಪೌಡರ್ಗೆ ಕರೆಕ್ಟ್ ಆಗಿ ಹಾಕ್ಬೇಕು. ಅದ್ರ ಜೊತೆಗೆ ನಾವು ಹುರ್ಕೊಳ್ಳೋಂತ ಪದಾರ್ಥಗಳನ್ನ ಕರೆಕ್ಟ್ ಆಗಿ ಹುರಿಬೇಕು. ಇಲ್ಲ ಅಂತಂದ್ರೆ ಸಾಂಬಾರ್ ಪೌಡರ್ ತುಂಬಾ ದಿನ ಬಾಳಿಕೆನೂ ಬರಲ್ಲ, ಹಾಗೆ ಒಳ್ಳೆ ಟೇಸ್ಟ್ ಸಹ ಕೊಡಲ್ಲ. ಅದಕ್ಕೆ ನಾನು ಇಷ್ಟು ಡೀಪ್ ಆಗಿ ಹುರಿಯೋದನ್ನ ತೋರಿಸ್ತಿದ್ದೀನಿ. ಯಾರಾದ್ರೂ ಸಾಂಬಾರ್ ಪೌಡರ್ನ ಹೊಸಬ್ರು ಮಾಡ್ಕೊಳ್ಳೋರಿದ್ರೆ ಅಂತವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನೆಕ್ಸ್ಟ್ ನಾನು ಅಕ್ಕಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೇನೆ ನಾನು ಗಸಗಸೆನ ಸೇರಿಸ್ಕೊಂಡು ಎರಡನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಎರಡನ್ನೂ ಸಹ ಫ್ರೈ ಮಾಡ್ಕೋಬೇಕು. ಅಕ್ಕಿ ಮತ್ತೆ ಗಸಗಸೆ ಅಂತೂ ಬೇಗನೆ ಫ್ರೈ ಆಗುತ್ತೆ. ಎರಡನ್ನೂ ಇಷ್ಟು ಕಲರ್ ಚೇಂಜ್ ಆಗೋ ತರ ನಾನು ಹುರ್ಕೊಂಡು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕರಿಬೇವನ್ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಾನು ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಒಣಗಿಸಿಲ್ಲ, ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಒಣಗಿಸಿ ನಾನು ಹುರ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊತೀನಿ ಅಂದ್ರೆ ಬೇಕಾದ್ರೆ ಸೇರಿಸ್ಕೋಬಹುದು. ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಸಾಂಬಾರ್ ಪೌಡರ್ ಫ್ಲೇವರು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾನು ಕರಿಬೇವನ್ನ ಕಂಪ್ಲೀಟ್ ಆಗಿ ಗರ್ಗರಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪನೂ ಹಸಿ ಇರಬಾರ್ದು, ಹಾಗೆ ನಾನು ಹುರ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅರಿಶಿನದ ಕೊಂಬನ್ನ ಹುರ್ಕೊಳ್ತಾ ಇದ್ದೀನಿ. ಅರಿಶಿನೂ ಅಷ್ಟೇ ಸ್ವಲ್ಪನೂ ಸೀಸನೆ ನೀಟಾಗಿ ಹುರಿಬೇಕು. ಅರಿಶಿನ ಸೀಸಿದ್ರೆ ಅದು ಕಲರ್ ಕಂಪ್ಲೀಟ್ ಆಗಿ ಸಾಂಬಾರ್ ಪೌಡರ್ದು ಚೇಂಜ್ ಆಗುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನೋಡ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ. ಈ ತರ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದನ್ನ ನಾನು ಪಾತ್ರೆಗೆ ಸೇರಿಸ್ಕೊಳ್ಳಲ್ಲ, ಸಪರೇಟ್ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಧನಿಯಾ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳು ಚೆನ್ನಾಗಿ ಒಣಗಿಸಿದ್ದೀನಿ, ಹಾಗಾಗಿ ಬೇಗನೆ ಫ್ರೈ ಆಗ್ಬಿಡುತ್ತೆ. ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಧನಿಯಾ ಕಾಳು 1 kg ಇರೋದ್ರಿಂದ ನಾನು ಸ್ವಲ್ಪ ಮಾಡ್ಕೊಂಡು 3 ಸಲ ಮಾಡ್ಕೊಂಡು ಇದನ್ನ ಹುರ್ಕೊಳ್ತಾ ಇದ್ದೀನಿ. ಎಲ್ಲಾ ಧನಿಯಾ ಕಾಳನ್ನು ಸಹ ನಾನು ಹುರ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಮೆಣಸಿಕಾಯಿನ ಹುರ್ಕೊಳ್ತೀನಿ. ಮೊದಲಿಗೆ ಬ್ಯಾಡಗಿ ಮೆಣಸಿಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೆಣಸಿಕಾಯಿನ ಮೊದ್ಲೇ ಯಾವತ್ತೂ ಅಷ್ಟೇ ತೊಟ್ನ ತೆಗಿಬಾರ್ದು, ತೊಟ್ನ ತೆಗಿದೇನೆ ಹುರಿಬೇಕು. ಯಾಕಂದ್ರೆ ಘಾಟು ಜಾಸ್ತಿ ಆಗುತ್ತೆ. ತೊಟ್ನ ತೆಗಿದೇನೆ ಹುರಿದ್ರೆ ಸ್ವಲ್ಪ ಘಾಟ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾನು ಮೊದ್ಲೇ ತೊಟ್ಟನ್ನ ತೆಗಿಯೋದಿಲ್ಲ. ಹಾಗೆ ಹುರಿದ್ಬಿಟ್ಟು ತೊಟ್ನ ತೆಗೆದ್ರೆ ಸ್ವಲ್ಪ ಬೇಗ ತೊಟ್ಟು ಚೆನ್ನಾಗಿ ಬಿಡಿಸ್ಕೋಬಹುದು.
ಇವಾಗ ಬ್ಯಾಡಗಿ ಮೆಣಸಿಕಾಯಿ ಹುರಿದಾಗಿದೆ. ಹಾಗೆ ಎಲ್ಲಾ ಮೆಣಸಿಕಾಯಿನೂ ಸಹ ನಾನು ಹುರ್ಕೊಳ್ತೀನಿ. ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ನಾನು ವಿಡಿಯೋದಲ್ಲೇನು ಹುರಿಯೋದನ್ನ ತೋರ್ಸಕ್ ಹೋಗಿಲ್ಲ. ಇವಾಗ ಎಲ್ಲಾ ಮೆಣಸಿಕಾಯಿನೂ ಸಹ ನಾನು ಹುರ್ಕೊಂಡಿದೀನಿ. ಇವಾಗ ಮೆಣಸಿಕಾಯಿ ತೊಟ್ಟನ್ನ ಬಿಡಿಸ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಮೆಣಸಿಕಾಯ್ದು ತೊಟ್ಟನ್ನ ತೆಗೆದು ಈ ತರ 2 ಭಾಗನ ಮಾಡ್ಕೊಂಡು ನಾನು ಬಿಡಿಸಿಟ್ಕೊಂಡಿದೀನಿ. ಇವಾಗ ನಾನು ಇದಕ್ಕೆ ಪುಟಾಣಿಗೆ ಅರ್ಶಿನ ಹುರ್ಕೊಂಡಿದ್ನಲ್ಲ, ಅರ್ಶಿನದ ಕೊಂಬು ಅದನ್ನ ಸೇರಿಸ್ಕೊಂಡು ಇವಾಗ ನಾನು ಈ ತರ ಕುಟ್ಕೊಂಡು ನಾನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಮಿಷಿನ್ ಅಲ್ಲಿ ಹೀಗೆ ಹಾಕಿದ್ರೆ ಅವರು ಮಿಷಿನ್ ಮಾಡಲ್ಲ. ಹಾಗಾಗಿ ಈ ತರ ಕುಟ್ಕೊಂಡು ಸ್ವಲ್ಪ ಪೌಡರ್ ತರ ಮಾಡ್ಕೊಂಡು ನಾನು ಈ ತರ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಹಿಂಗನ್ನ ಸೇರಿಸಿದೀನಿ. ಆ ಹಿಂಗು ವಿಡಿಯೋ ಸ್ಕಿಪ್ ಆಗಿದೆ. 2ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಹರಳುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮಿಕ್ಸಿಂಗ್ ಮಾಡಿಸ್ಕೊಬಿಟ್ರೆ ಸಾಂಬಾರ್ ಪೌಡರ್ ರೆಡಿ ಆಗುತ್ತೆ. ಈ ಸಾಂಬಾರ್ ಪೌಡ್ರು ನಮ್ಗೆ ಸುಮಾರು 7ರಿಂದ 8 ತಿಂಗಳಾದ್ರೂ ಬರುತ್ತೆ. ನಾನು ಈ ಸಾಂಬಾರ್ ಪೌಡರ್ನ ಬೇಳೆ ಸಾಂಬಾರ್ಗಾಗಿರ್ಬೋದು, ಚಿಕನ್ ಸಾಂಬಾರ್ಗೆ, ಮತ್ತೆ ಫಿಶ್ ಸಾಂಬಾರ್ಗೆ, ಮತ್ತೆ ಮೊಳಕೆ ಕಾಳು ಸಾಂಬಾರಿಗಾಗಿರ್ಬೋದು ಎಲ್ಲದಕ್ಕೂ ನಾನು ಬಳಸ್ತೀನಿ. ಸಾಮಾನ್ಯ ನಾನು ಧನಿಯಾ ಪೌಡ್ರು ಮತ್ತೆ ಚಿಲ್ಲಿ ಪೌಡ್ರು ತುಂಬಾನೇ ಕಡಿಮೆ ಅಡ್ಗೆಗಳಿಗೆ ಬಳಸೋದು. ಇನ್ನು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದನ್ನ ಮಿಷಿನ್ ಮಾಡಿಸ್ಕೊ ಬಂದ್ರೆ ಆಗೋಯ್ತು. ಇನ್ನು ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಸಾಂಬಾರ್ ಪೌಡರ್ನ ಮಿಷಿನ್ ಮಾಡಿಸ್ಕೊಂಡ್ ಬಂದ್ ಕೊಟ್ರು. ನಾನು ಸಾಂಬಾರ್ ಪೌಡರ್ನ ನೋಡ್ತಿದ್ದೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸಾಂಬಾರ್ ಪೌಡರ್ದು. ಅದ್ರದ್ದು ಅರೋಮನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಜರಡಿ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಸೇರಿಸ್ಕೊಬಿಟ್ರೆ ಆಯ್ತು. ನಾನಿವಾಗ ಇದನ್ನ ಜರಡಿ ಮಾಡಕ್ ಹೋಗಲ್ಲ. ಯಾಕೆಂತಂದ್ರೆ ಮನೇಲಿ ಸ್ವಲ್ಪ ಮಾರ್ನಿಂಗ್ ಇಂದನೂ ಘಾಟೆ ಇದೆ. ಹಾಗಾಗಿ ಜರಡಿ ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಘಾಟ ಆಗುತ್ತೆ. ಹಾಗಾಗಿ ಯಾವಾಗ ಫ್ರೀ ಆಗಿರ್ತೀನೋ ಅವಾಗ ನಾನು ಜರಡಿ ಮಾಡ್ಕೊಳ್ತೀನಿ. ಈ ತರ ಒಂದ್ಸಲ ಸಾಂಬಾರ್ ಪೌಡರ್ನ ಮಾಡ್ಕೊಬಿಟ್ರೆ ಸಾಕು. ನಾವು 6ರಿಂದ 7 ತಿಂಗಳು ಇಲ್ಲ 8 ತಿಂಗಳವರೆಗೂ ಸಾಂಬಾರ್ ಪೌಡರ್ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ. ನನಗೂ ಒಂದ್ 2-3 ಸಲ ಇಷ್ಟು ನೀಟಾಗಿ ಮಾಡಕ್ ಬಂದಿಲ್ಲ. ನಾನು 2-3 ಸಲ ಟ್ರೈ ಮಾಡಿ ನಾನು ಇಷ್ಟು ನೀಟಾಗಿ ಮಾಡೋದನ್ನ ಕಲ್ತಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನ ನಾನು ಇಲ್ಲಿಗೆ ಸಹ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಸಹ ಇಷ್ಟೇನೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಆಯ್ತು. ಸಾಂಬಾರ್ ಪೌಡರ್ ಮಾಡೋದಿತ್ತಲ್ಲ, ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಸಾಂಬಾರ್ ಪೌಡರ್ ಬೇಕು, ಮನೇಲೆ ಮಾಡ್ಕೊಳಕ್ ಆಗಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ನಮ್ಗೆ ಸಾಂಬಾರ್ ಪೌಡರ್ ಬೇಕು ಕಳಿಸ್ಕೊಡಿ ಅಂತ ನೀವೇನಾದ್ರೂ ವಾಟ್ಸಪ್ ಅಲ್ಲಿ ಕೆಳಗಡೆ ಕಾಣ್ತಾ ಇರುವಂತ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಸಪ್ಲೈ ಮಾಡ್ಕೊಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್, ಟೇಕ್